ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆಲ್ಲ ಹೇಗೆ ಕಾರ್ ಡ್ರೈವಿಂಗ್ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನು ಅಂತಂದರೆ ಜಸ್ಟ್ ಗಾಡಿದು ಕಂಟ್ರೋಲ್ಸ್ ಎಲ್ಲ ಹೆಂಗೆ ಯಾವ ಥರ ಮಾಡಬೇಕು ಅಂತಂದು ಹೇಳ್ಕೊಟ್ಟಿದ್ದೆ. ಈ ಸಲ ನಾನು ನಿಮಗೆ ಕಾರ್ನ ಮೂವ್ ಮಾಡೋದಾಗಲಿ, ಗೇರ್ನ ಯಾವಾಗ ಚೇಂಜ್ ಮಾಡೋದಾಗಲಿ ಅದಿಷ್ಟು ಹೇಳ್ಕೊಡ್ತೀನಿ. ಸೊ ಇಲ್ಲಿದೆ ನೋಡಿ, ಇದು ಗೇರು. ಸೊ ನಾನಿವಾಗ ಕಾಲ್ನ ಕ್ಲಚ್ ಮೇಲೆ ಮತ್ತು ಬ್ರೇಕ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆಲ್ಲ ಹೆಂಗೆ ಹೇಳ್ಕೊಡ್ಬೇಕು ಅಂದರೆ ನೀವು ಫಸ್ಟ್ ನನ್ನ ಲಾಸ್ಟ್ ವೀಡಿಯೋ ನೋಡ್ಕೊಂಬನ್ನಿ. ಅದರಲ್ಲಿ ನಾನು ಕಂಟ್ರೋಲ್ಸ್ ಎಲ್ಲ ಯಾವ ಥರ ಮಾಡಬೇಕು ಅಂದರೆ ಮೀನ್ಸ್ ಕಂಟ್ರೋಲ್ಸ್ ಬಗ್ಗೆ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಸ್ಟೇರಿಂಗ್ ಕಂಟ್ರೋಲ್ಸ್ ಆಗಲಿ, AC ಕಂಟ್ರೋಲ್ಸ್ ಆಗಲಿ, ಆಮೇಲೆ ಗೇರ್ ಎಷ್ಟು ಗೇರ್ ಇರುತ್ತೆ ಒಂದು ಕಾರಲ್ಲಿ, ಯಾವ ಥರ 6 ಗೇರ್ ಇರುತ್ತೋ 5 ಗೇರ್ ಇರುತ್ತೋ ಆ ಥರ ಹೇಳಿದ್ದೆ. ಸೊ ಇವಾಗ ಇದು ಆ್ಯಕ್ಚುಲಿ ಮ್ಯಾನುವಲ್ ಕಾರು, ಫ್ರಾಂಕ್ಸು. ಸೊ ಈ ಕಾರಲ್ಲಿ ನಿಮಗೆ ಗಾಡಿನ ಹೆಂಗೆ ಮೂವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನನಗೆ ಮೈಕ್ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಮೈಕ್ನ ಚಾರ್ಜಿಗೆ ಇಟ್ಟಿದ್ದೀನಿ. ಸೊ ಇದರಲ್ಲೇ ನಾರ್ಮಲ್ ಮೊಬೈಲ್ ಕ್ಯಾಮ್ರಾದಲ್ಲಿ ಹೇಳ್ಕೊಡ್ತೀನಿ. ನನ್ನ ಗೋಪುರನೂ ಸ್ವಲ್ಪ ಚಾರ್ಜರ್ ಪ್ರಾಬ್ಲಮ್ ಇದೆ, ಸೊ ಚಾರ್ಜ್ ಇಟ್ಟಿದ್ದೀನಿ ಅವ್ರದ್ದೊಂದೊಂದು. ಸೊ ಇವಾಗ ಮೊಬೈಲಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ನಾನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ನೆಕ್ಸ್ಟು ಗಾಡಿ ಆಫ್ ಆಗಿದೆ. ಸೊ ನಾನು ಇವಾಗ ಗಾಡಿ ಆನ್ ಮಾಡ್ಕೊತಾಯಿನಿ. ಗಾಡಿ ಆನ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಕ್ಲಚ್ಚು ನೋಡಿ, ಕ್ಲಚ್ಚು ಮತ್ತು ಬ್ರೇಕ್ ಎರಡರ ಮೇಲೂ ಕಾಲು ಹಿಡ್ಕೊಳ್ಳಿ. ಸೊ ನೆಕ್ಸ್ಟು ಗೇರು ನ್ಯೂಟ್ರಲಲ್ಲಿದೆ. ಸೊ ಗಾಡಿ ಯಾವಾಗಲೂ ಫಸ್ಟ್ ಗೇರಿಗೆ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ. ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿದಾಗೆ ಗಾಡಿ ಆನಲ್ಲಿದೆ ನೋಡಿ. ನಾನೀಗ ಗಾಡಿ 1ನೇ ಗೇರಿಗೆ ಹಾಕಿದ್ದೀನಿ. ಬೇಕಾದ್ರೆ ಇಲ್ಲಿ ನೋಡಿ, ಬೇಕಾದ್ರೆ ಕ್ಲಚ್ನ ಮೆಲ್ಲಕ್ಕೆ ಬಿಡ್ತಾಯಿದ್ದೀನಿ. ಹಂಗೆ ಅಟ್ ಎ ಟೈಮ್ ನಾನು ಬ್ರೇಕ್ನು ಕೂಡ ಬಿಡ್ತಾಯಿದ್ದೀನಿ. ಸೊ ಆವಾಗ ಗಾಡಿ ಮೂವ್ ಆಗಿ ಸ್ಟಾರ್ಟ್ ಆಯಿತು. ಗೊತ್ತಾಗಿ ಕಾಣ್ತಿದೆನಾ ನೋಡಿ, ಮೂವ್ ಆಗ್ತಿದೆನಾ ಗಾಡಿ ಇವಾಗ. ಇಷ್ಟೇ. ಆ್ಯಕ್ಚುಲಿ ಭಾಳ ಜನಕ್ಕೆ ಏನು ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಕ್ಲಚ್ ರಿಲೀಸ್ ಮಾಡೋದೇ ಪ್ರಾಬ್ಲಮ್ಮು. ಯಾವಾಗಲೂ ತುಂಬ ಜನಕ್ಕೆ ಫಸ್ಟ್ ಕನ್ಫ್ಯೂಷನ್ ಇರೋದೇ ಕ್ಲಚ್ ಹೆಂಗೆ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಅವರಿಗೆ. ಸೊ ಕ್ಲಚ್ ಬಿಡೋದೊಂದು ನೀವು ಫಸ್ಟ್ ತಿಳ್ಕೊಂಡ್ರಿ ಅಂದರೆ ನೆಕ್ಸ್ಟ್ ನೀವು ಸ್ಟೇರಿಂಗ್ ಕಂಟ್ರೋಲ್ಸ್ ಒಂದು ಇರುತ್ತೆ ಮೇನ್. ಇನ್ನು ಗೇರು, ಕ್ಲಚ್ಚು ಅದೆಲ್ಲ ನೀವು ಈಸಿಲಿ ಮಾಡ್ಕೋಬೋದು. ಫಸ್ಟು ನೀವು ಗಾಡಿ ಹೊಡಿಬೇಕು ಅಂತಂದರೆ ನೀವು ಯಾವಾಗಲೂ ಭಯ ಬಿಡಬೇಕು. ಫಸ್ಟು ನೀವು ಭಯ ಹಿಡ್ಕೊಂಡು ಗಾಡಿ ಹೊಡಿತೀನಿ ಅಂತಂದರೆ ನಿಜವಾಗ್ಲೂ ನೀವು ಕಲಿಯೋದಿಲ್ಲ. ಅದೇ ಥರನೇ ನನಗೆ ಮ್ಯಾನುವಲ್ ಕಾರ್ ಬೇಕು, ಆಟೋಮೆಟಿಕ್ ಕಾರ್ ಇದ್ದರೆ ಗಾಡಿ ಹೊಡಿತೀನಿ, ಹಾಗೆಲ್ಲ ನೀವು ಮಾಡಿದರೆ ನಿಜವಾಗ್ಲೂ ಗಾಡಿ ಕಲಿಯೋಲ್ಲ. ಸೊ ಇವಾಗ ತಾನೇ ನಮ್ಮ ವೈಫಿಗೆ ಗಾಡಿ ಕಲಿಸಿದೆ. ಅವಳು ಇವಾಗ ಸ್ವಲ್ಪ ಗಾಡಿ ಮೂವ್ ಮಾಡೋದಾಗಲಿ, 2ನೇ ಗೇರಿಗೆ ಅಪ್ ಟು 2ನೇ ಗೇರ್ ತನಕ ಹಾಕ್ಕೊಂಡು ಗಾಡಿ ಹೊಡಿತಾಳೆ. ಸೊ ಇದೇ ಏರಿಯಾದಲ್ಲಿ ನಾನು ಕಲಿಸಿದ್ದು. ಇದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕಾಂಕ್ರೀಟ್ ರೋಡೇ ಇದೆ. ಸೊ ನೋಡಿ, ಇವಾಗ ಗಾಡಿ ನಿಲ್ಲಿಸಿದ್ದೀನಿ. ಸೊ ಇವಾಗ ನಿಮಗೆ ಏನು ಹೇಳಬೇಕು ಅಂದರೆ ಫಸ್ಟು ನೀವು ಗಾಡಿ ಹೊಡೋಕ್ಕಿಂತ ಮುಂಚೆ ಏನೋ ಪ್ರಾಕ್ಟಿಕಲಾಗಿ ಗಾಡಿ ಹೊಡೋಕ್ಕಿಂತ ಮುಂಚೆ ಒಂದು ಸಲ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿ. ನಂದಂತ ಅನ್ನಲ್ಲ, ನೀವು ಎಲ್ಲ ಥರದ ವೀಡಿಯೋಸ್ಗಳನ್ನ ನೋಡಿ. ಯಾವಾಗ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಹೊಡಿಬೇಕು ಏನು, ಅದೆಲ್ಲ ನಿಮಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಫಸ್ಟ್ ನಿಮಗೇನು ಬೇಸಿಕ್ ಒಂದು ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ರಿ ಅಂತಂದರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಒಂದು 10% ಆದರೂ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಇದ್ರ ಪ್ರಕಾರನೇ ಹೊಡಿಬೇಕು, ಇದೇ ಪ್ರಕಾರ ಮಾಡಬೇಕು ಅಂತ. ಸೊ ನೋಡಿ, ನಾನು ಇವಾಗ ಕ್ಲಚ್ ಎಲ್ಲ ಬಿಟ್ಟಿದ್ದೀನಿ. ಸೊ ನಾನು ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ. ಸೊ ನಾನು ಇವಾಗ ನೋಡಿ ಕ್ಲಚ್ ಹಿಡಿದೀನಿ, ಬ್ರೇಕ್ ಒತ್ತಿದ್ದೀನಿ. ಈಗ 1ನೇ ಗೇರಿಗೆ ಹಾಕ್ತಾಯಿದ್ದೀನಿ. 1ನೇ ಗೇರಿಗೆ ಹಾಕಿ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿದ್ದೀನಿ. ಈಗ ಗಾಡಿನ ಮೂವ್ ಮಾಡ್ತೀನಿ ನೋಡ್ರಿ. ಕ್ಲಚ್ ಮೆಲ್ಲಕ್ಕೆ ಬಿಡ್ತಾಯಿದ್ದೀನಿ. ಕ್ಲಚ್ ನಾನು ಆಕ್ಸಿಲೇಟರ್ ಏನು ಒತ್ತಿಲ್ಲ, ಆದ್ರೆ ಗಾಡಿ ಮೂವ್ ಆಗ್ತದೆ. ಯಾಕೆಂದರೆ 1ನೇ ಗೇರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವಾಗಿರೋ ಗಾಡಿಗಳು ನೀವೇನು ಆಕ್ಸಿಲೇಟ್ರು ಪ್ರೆಸ್ ಮಾಡೋದೇ ಬೇಡ, ಈಸಿಲಿ ಗಾಡಿ ಮೂವ್ ಆಗುತ್ತೆ. ನೋಡಿ, ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ಓಕೆನಾ? ಈಗ 2ನೇ ಗೇರಿಗೆ ಚೇಂಜ್ ಮಾಡಿಕೊಂಡೆ. ಒಂದು 20 ತನಕ ಕಿಲೋಮೀಟರ್ ಸ್ಪೀಡ್ ಆಯಿತು ಅಂತಂದರೆ ಆರಾಮ ನೀವು 2ನೇ ಗೇರಿಗೆ ಚೇಂಜ್ ಮಾಡ್ಕೊಳ್ರಿ. ನೋಡಿ, ಗಾಡಿ ಮೂವ್ ಆಗ್ತಿದೆ ನೋಡಿ. ಇವಾಗ ನಾನು ಸ್ಟೇರಿಂಗ್ನ ಲೆಫ್ಟಿಗೆ ತಗೊತಾಯಿನಿ. ನಾನು ಏನು ಆಕ್ಸಿಲೇಟರ್ ಏನು ಪ್ರೆಸ್ಸೇ ಮಾಡಿಲ್ಲ ಇದುವರೆಗೂ. ನಾನು ಜಸ್ಟ್ ವಿತೌಟ್ ಆಕ್ಸಿಲೇಟ್ರೆ ಕ್ಲಚ್ ಬಿಟ್ರೆ ಗಾಡಿ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಸೊ ಹಂಗಾಗಿ ಸೌಂಡ್ ಬರ್ತಿದೆ. ಸೊ ಡೋಂಟ್ ಮೈಂಡ್. ಗಾಡಿ ಮೂವ್ ಆಗ್ತಾಯಿದೆ, ಈಸಿಲಿ ಮೂವ್ ಆಗ್ತಾಯಿದೆ. ಫಸ್ಟು ನೀವು ಭಯ ಬಿಟ್ಕೊಂಡು ಗಾಡಿ ಹೊಡಿಬೇಕು. ಆಮೇಲೆ ಮಿರರ್ಗಳಾಗಲಿ ಆ ಕಡೆ ಕರೆಕ್ಟಾಗಿ ಎಲ್ಲನೂ ಕರೆಕ್ಟಾಗಿ ಫಸ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಗಾಡಿ 2ನೇ ಗೇರಲ್ಲಿದೆ. ಸೊ ಇವಾಗ ಕಟ್ಟಿಂಗ್ಸ್ ಬಂತು, ನಾನು ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಸೊ ನಾನು ಈಗ ಲೆಫ್ಟಿಗೆ ಟರ್ನ್ ಆಗಬೇಕು ಅಂತಂದರೆ ನೀವು 2ನೇ ಗೇರಲ್ಲಿ ಗಾಡಿನ ನಮಗೆಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತಿರೋಗೆ ನೀವು 2ನೇ ಗೇರಲ್ಲಿ 3ನೇ ಗೇರಲ್ಲೂ ಗಾಡಿ ನೀವು ಚೇಂಜ್ ಮಾಡ್ಕೊತೀರಾ. ಫಸ್ಟು ನೀವು ಬೇಸಿಕ್ಕು ನೀವು ಕಲಿಬೇಕಾದ್ರೆ ನೋಡಿ, ಗಾಡಿ 2ನೇ ಗೇರಲ್ಲಿದೆ. ಸೊ ನಾನು 1ನೇ ಗೇರಿಗೆ ಹಾಕ್ಕೊಂಡಿದ್ದೀನಿ, ಕ್ಲಚ್ ಹೊದ್ಮಿದ್ದೀನಿ, ಬ್ರೇಕ್ ಹೊದ್ಮಿದ್ದೀನಿ. ನಾನು ಆಕ್ಸಿಲೇಟರ್ ಏನು ಮುಟ್ಟೇ ಇಲ್ಲ. ಓಕೆನಾ? ಈಗ ನಾನು ಸ್ವಲ್ಪನೇ ಕ್ಲಚ್ನ ಬಿಟ್ಟು ಗಾಡಿನ ಸ್ವಲ್ಪ ಮೂವ್ ಆಗಬೇಕು. ನೋಡಿ, ಇಲ್ಲಿ ತನಕ ಇದೆ ರೋಡು. ನಾನು ಇವಾಗ ಲೆಫ್ಟಿಗೆ ಟರ್ನ್ ಮಾಡ್ಕೊತಾಯಿನಿ. ಲೆಫ್ಟಿಗೆ ಟರ್ನ್ ಆಗ್ತಾಯಿನಿ.
ಈಗ ಲೆಫ್ಟಿಗೆ ಟರ್ನ್ ಆಗಬೇಕಾದ್ರೆ ಏನು ಅಂತಂದರೆ ನಮಗೆ ಯಾವಾಗಲೂ ಕೂಡ ಜಡ್ಜ್ಮೆಂಟ್ ಹೆಂಗೆ ಗೊತ್ತಾಗಬೇಕು ಅಂತಂದರೆ, ನೀವು ಮುಂಚೆನೇ ಗಾಡಿ ಇಷ್ಟು ಮುಂದಕ್ಕಿದೆ ಅಂದರೆ ಮೀನ್ಸ್ ಈ ನಮ್ಮ ಸ್ಟೇರಿಂಗಿಂದ ನಿಮ್ಮ ಗಾಡಿ ಮುಂದೆ ಎಷ್ಟಿದೆ ಅಂತ ಭಾಳ ಜನಕ್ಕೆ ಗೊತ್ತಾಗಲ್ಲ. ಅದೊಂದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ನಾನು ಅದನ್ನ ಹೋಗ್ತಾ ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಗಾಡಿನ ಮೂವ್ ಮಾಡ್ತಾ ಇದ್ದೀನಿ. ನಾನು ಏನು ಆಕ್ಸಿಲೇಟ್ರು ಪ್ರೆಸ್ ಮಾಡಿಲ್ಲ, ಸೊ ಅದೊಂದು ನೆನಪಿರಲಿ. ಸ್ವಲ್ಪ ಗಾಡಿ ಮೂವ್ ಆಗಬೇಕಂದ್ರೆ ಏನು ಆಕ್ಸಿಲೇಟ್ರ್ ಪ್ರೆಸ್ ಮಾಡಲೇಬೇಕು ಅಂತ ಏನಿಲ್ಲ. ಗಾಡಿ ಮೂವ್ ಆಗ್ತಾ ಇದೆ ನೋಡಿ, ಓಕೆನಾ. ಯಾವಾಗಲೂ ಲೈನ್ ಬ್ಲಾಕ್ ಸೆಂಟ್ರಲ್ಲಿ ಬ್ಲಾಕ್ ಕಲರ್ ಲೈನ್ ಇದೆಯಲ್ಲ, ಅದ್ರ ಲೈನಿಂದ ಒಳಗಡೆನೇ ಇರ್ಬೇಕು ನಾವು. ಇದು ನಮ್ಮದು ಲೇನ್ ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ನೀವು ಹೆಂಗೆ ಬೇಕಾ ಈ ಕಡೆ ಹೊಡೆದೆ ಎಲ್ಲ ಮಾಡಬೇಡ್ರಿ. ಸೊ ಇದೇ ಥರನೇ ಗಾಡಿ ಹೊಡಿಬೇಕು, ಓಕೆನಾ. ಸೊ ಇವಾಗ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನೀವು ಗಾಡಿ ಹೊಡೋಕ್ಕಿಂತ ಮುಂಚೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟು. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಕೋಬೇಕು. ಅಂದರೆ ನಾವು ಈಗ ನನಗೆ ಗಾಡಿ ಕುಂತಿದ್ದೀನ, ಇಲ್ಲಿಂದ ನೋಡಿದರೆ ನನಗೆ ಆ ವ್ಯೂ ಎಲ್ಲ ಕಾಣುತ್ತೆ. ಆ ಸ್ಮಾಲ್ ಮಿರರ್ ಇದೆಯಲ್ಲ, ಅದು ನಮಗೆ ಆಲ್ಮೋಸ್ಟ್ ಅಲ್ಲಿ ವೈಡ್ ಆ್ಯಂಗಲ್ ಕಾಣುತ್ತೆ. ಸೊ ಹಂಗಾಗಿ ನಾನು ಅದನ್ನು ಹಾಕ್ಸಿದ್ದೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ನಾನೀಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕುಂತಿದ್ದೀನಿ ಅಂದರೆ ನೋಡಿ, ಎಕ್ಸಾಕ್ಟಾಗಿ ನನಗೆ ಬ್ಯಾಕ್ ಸೈಡಿಂದು ವ್ಯೂ ಕಾಣುತ್ತೆ ನನಗೆ. ಅದೇ ಥರನೇ ಲೆಫ್ಟ್ ಸೈಡಲ್ಲೂ ಅಷ್ಟೇ, ನಾನು ಇಲ್ಲಿಂದ ಡ್ರೈವ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಅದು ವ್ಯೂ ಕರೆಕ್ಟಾಗಿ ಕಾಣಬೇಕು. ಸೊ ಈಗ ನೋಡಿ ಗಾಡಿ ಒಂದೇ ಗೇರಲ್ಲಿದೆ. ಮತ್ತೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಭಾಳ ಜನಕ್ಕೆ ಏನು ಕನ್ಫ್ಯೂಷನ್ ಅಂತಂದರೆ, ಕ್ಲಚ್ ಬಿಡಬೇಕಾದ್ರೆ ಗಾಡಿ ಆಫ್ ಆಗುತ್ತೆ. ಏನಕ್ಕೆ ಆಫ್ ಆಗುತ್ತೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪಕ್ಕನ ಹಿಂಗೆ ಒಂದೇ ಸಲ ಬಿಟ್ಟರೆ ಗಾಡಿ ಆಫ್ ಆಗುತ್ತೆ. ಆಫ್ ಆಯ್ತಂದು ಈ ಗಾಡಿ. ಸೊ ಯಾವಾಗಲೂ ಕೂಡ ನೀವು ಗಾಡಿ ಬಿಡಬೇಕಾದ್ರೆ ಒಂದೇ ಗೇರ್ ಹಾಕಿರ್ತೀರಿ, ಕ್ಲಚ್ನ ತುಂಬ ನಿಧಾನಕ್ಕೆ ಬಿಡಬೇಕು. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅಷ್ಟೇ ನಿಮಗೆ ಗಾಡಿ ಹೆಂಗೆ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ನೀವು ನೋಡಿ, ಗಾಡಿ ಆಫ್ ಆಗಿದೆ, ನಾನು ಆನ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಗೇರ್ ಒಂದೇ ಗೇರಿಗೆ ಇಟ್ಟಿದ್ದೀನಿ ಗಾಡಿನ. ಆಮೇಲೆ ನೀವು ಯಾವಾಗಲೂ ಕೂಡ ಹ್ಯಾಂಡ್ ಬ್ರೇಕ್ನ ಚೆಕ್ ಮಾಡ್ತಾ ಇರಬೇಕು, ಓಕೆನಾ. ಸೊ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗಲಾಗಲೇ ಬಿಡಬೇಕು ಗಾಡಿನ. ನೋಡಿ, ಕ್ಲಚ್ನ ಮೆಲ್ಲಕ್ಕೆ ಬಿಡ್ಕೊಂತ ಹೋದಾಗಲೇ ನಿಮಗೆ ಆಕ್ಸಿಲೇಟರ್ ಯಾವುದೂ ಪ್ರೆಸ್ ಮಾಡಿಬಿಡ್ರಿ. ಕ್ಲಚ್ನ ಫಸ್ಟ್ ರಿಲೀಸ್ ಮಾಡಿರಿ ಕರೆಕ್ಟಾಗಿ. ನಿಮಗೆ ಕ್ಲಚ್ ಏನಾರು ರಿಲೀಸ್ ಮಾಡೋಕ್ಕೆ ಬಂತು ಅಂದರೆ ಆಲ್ಮೋಸ್ಟ್ ಅಲ್ಲಿ 30% ಕಾರ್ ಕಲ್ತಂಗೆ ನೀವು. ನಾನೀಗ ಲೆಫ್ಟಿಗೆ ಹೋಗಬೇಕು. ಇಲ್ಲಿ ತನಕ ಬಂತಾ. ಇವಾಗ ನಾನು ಟರ್ನ್ ತಗೊತೀನಿ. ನಾನು ಏನು ಆಕ್ಸಿಲೇಟರ್ ಯೂಸೇ ಮಾಡ್ತಾಯಿಲ್ಲ. ಸೊ ನಾನು ಹಂಗೆ ಗಾಡಿ ಮೂವ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ಇನ್ನೂ ಬೇಸಿಕ್ಕು. ಸೊ ಹಾಗಾಗಿ ನಾನು ನಿಮಗೆ ಕಾರ್ ಕಲಿಯೋದು ಹೇಳ್ಕೊಡ್ತಾ ಇದ್ದೀನಿ. ಯಾವ ಥರ ಅಂದರೆ ಬೇಸಿಕ್ ಅಷ್ಟೇ ತಿಳ್ಕೊಳ್ಳಿ. ವಿತೌಟ್ ಆಕ್ಸಿಲೇಟ್ರ್ ಗಾಡಿ ಹೆಂಗೆ ಮೂವ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕ್ಲಚ್, ಬ್ರೇಕ್, ಆಕ್ಸಿಲೇಟ್ರು. ಇವಾಗ ಇದು ನೋಡಿ ಹೆಂಗೆ ಅಂದರೆ ABC. ಯಾವಾಗಲೂ ಫಸ್ಟ್ ನಾನು ಗಾಡಿ ಮೂವ್ ಮಾಡೋಕ್ಕಿಂತ ಮುಂಚೆ ಕ್ಲಚ್ನ ಪ್ರೆಸ್ ಮಾಡಿರಬೇಕು, ಬ್ರೇಕ್ನು ಕೂಡ ಪ್ರೆಸ್ ಮಾಡಿರಬೇಕು. ಕ್ಲಚ್ನ ಪ್ರೆಸ್ ಮಾಡಿ ಗಾಡಿನ ಬಿಡಬೇಕಾದ್ರೆ ನಿಧಾನಕ್ಕೆ, ಈಗ ಹಿಂಗಿದೆ ಅಂದರೆ ನಿಧಾನಕ್ಕೆ ಬಿಡಬೇಕು. ಎಲ್ಲರೂ ಏನು ಮಾಡ್ತಾರೆ, ಪಕ್ಕನ ಹಿಂಗೆ ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಹಂಗಾಗಿನೇ ಗಾಡಿ ಆಫ್ ಆಗೋದು. ಯಾವಾಗಲೂ ಕ್ಲಚ್ನ ತುಂಬ ಮೆಲ್ಲಕ್ಕೆ ಬಿಡಬೇಕು, ಓಕೆನಾ. ಆವಾಗಲೇ ನೀವು ಗಾಡಿನ ಕರೆಕ್ಟಾಗಿ ಕಲಿಯೋಕ್ಕೆ ಬರೋದು, ಓಕೆನಾ. ಇವಾಗ ಗಾಡಿ ನಿಮಗೆ ಮೂವ್ ಮಾಡೋದೆಲ್ಲ ಹೇಳ್ಕೊಟ್ಟೆ. ನೆಕ್ಸ್ಟ್ ಇವಾಗ ಗೇರ್ ನೋಡಿ, ಇದರಲ್ಲಿ ನೋಡಿ 1 2 3 4 5 6. ಸೊ 6 ಅಂದರೆ ಮೀನ್ಸ್ ರಿವರ್ಸ್ ಗೇರ್, ಓಕೆನಾ. ಸೊ ನೋಡಿ, ಮತ್ತೆ ನಾನು ಗಾಡಿ ಒಂದೇ ಗೇರ್ ಹಾಕ್ಕೊಂಡೆ. ಈಗ ಸ್ಟೇರಿಂಗ್ ಕ್ಲಚ್ನ ಸ್ಲೋ ರಿಲೀಸ್ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಹೋಗ್ತಿಲ್ಲ. ಏನಕ್ಕೆ ಅಂತಂದರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗಿಲ್ಲ. ಸೊ ಇದನ್ನು ಹ್ಯಾಂಡ್ ಬ್ರೇಕ್ನ ಯಾವಾಗಲೂ ತೆಗಿಬೇಕು ಅಂದರೆ ಮೀನ್ಸ್ ರಿಲೀಸ್ ಮಾಡಬೇಕು ಅಂದರೆ ಫಸ್ಟು ಇಲ್ಲಿ ಕೆಳಗಡೆ ಹಿಡ್ಕೊಂಡು ಮೇಲ್ಗಡೆ ಸ್ವಲ್ಪ ಎತ್ಕೊಂಡು ಬಟನ್ನ ಪ್ರೆಸ್ ಮಾಡಿ ಇಳಿಸ್ಬೇಕು. ಬಟ್ ಹಾಕ್ಬೇಕಾದ್ರೆ ಯಾವುದೇ ಥರ ಬಟನ್ ಏನು ಪ್ರೆಸ್ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಹಾಕಿದರೆ ಲಾಕ್ ಆಗುತ್ತೆ. ಬಟ್ ಇಳಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಅಪ್ ಮಾಡಿಕೊಂಡು ಬಟನ್ ಪ್ರೆಸ್ ಮಾಡಿ ಕೆಳಗಡೆ ಇಡಬೇಕು. ಸೊ ಆವಾಗಲೇ ಅದು ಹ್ಯಾಂಡ್ ಬ್ರೇಕ್ ಈಸಿಯಾಗಿ ರಿಲೀಸ್ ಆಗೋದು. ಸೊ ಇದಿಷ್ಟು ಕಂಟ್ರೋಲ್ಸ್ ಬಗ್ಗೆ ಆಯಿತು, ಮತ್ತು ಫಸ್ಟ್ ಗೇರಿಗೆ ಮೂವ್ ಮಾಡೋದಾಯಿತು. ನೆಕ್ಸ್ಟು ನಿಮಗೆ ಈ ಹೆಡ್ಲೈಟ್ದು ಇಲ್ಲಿದೆ ನೋಡಿ, ಹೆಡ್ಲೈಟ್ ಇದು ಆಫಲ್ಲಿದೆ. ಆಟೋ ಮೋಡ್ ಅಂದರೆ ಕತ್ಲಾಗ್ತಿದ್ದಂಗೆ ಲೈಟು ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಮತ್ತು ಇವೆಲ್ಲ ಪಾರ್ಕಿಂಗ್ ಲೈಟ್ಸು, ಇದು ಹೈ ಬೀಮ್ ಲೈಟ್ಸ್ದು, ಟೋಟಲ್ ಎಲ್ಲ ಲೈಟ್ಸು ಆನ್ ಆಗುತ್ತೆ. ಸೊ ಆಮೇಲೆ ಇದನ್ನ ಈ ಕಡೆ ಅಂತಂದರೆ ನೋಡಿ, ಇಲ್ಲಿ ಬ್ಲೂ ಕಲರ್ ಬರ್ತಾ ಇದೆನಾ ನೋಡಿ, ಇದು ಹೆಡ್ಲೈಟ್ ಆನು ಡಿಮ್ಮು ಡಿಪ್ಪು ಮಾಡ್ತಾರಲ್ಲ ಅದಕ್ಕೋಸ್ಕರ. ಆಮೇಲೆ ಒಂದೇ ಸಲ ಪ್ರೆಸ್ ಮಾಡಿದರೆ ಹೆಡ್ಲೈಟ್ ಆನ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಇದನ್ನು ಮೇಲ್ಗಡೆ ಅಂದರೆ ಲೆಫ್ಟ್ ಇಂಡಿಕೇಟ್ರು, ನೆಕ್ಸ್ಟು ಬಲ್ಗಡೆಗೆ ಅಂತಂದರೆ ರೈಟ್ ಇಂಡಿಕೇಟ್ರು. ಸೊ ನಾನೀಗ ಗಾಡಿ ಆಫ್ ಆಗಿದೆ. ನೆಕ್ಸ್ಟು ಈ ಕಡೆ ಬಂದರೆ ಇದು ಪುಲ್ ಅಂತಂದಿರುತ್ತಲ್ಲ, ಸೊ ಪುಲ್ ಮಾಡ್ತೀನಿ ನೋಡಿ. ವಿತ್ ವಾಟರು ನಿಮಗೆ ವೈಪರು ಬರುತ್ತೆ, ಓಕೆನಾ. ನೆಕ್ಸ್ಟು ಇನ್ನು ಇಲ್ಲಿದೆ ನೋಡಿ, ಇದು ಮಿಸ್ಟು, ಆಫು, ಲೋ, ಇಂಟ್ರೋಲ್ ಥರ ಮತ್ತು ಹೈ. ಹೈ ಅಂತ ಏನಾರು ಇಟ್ಟೆ ಅಂತಂದರೆ ಡೈರೆಕ್ಟ್ ಇದಾಗುತ್ತೆ.
ಸೊ ಹಂಗೆ ಸ್ಪೀಡ್ ತಕ್ಕಂಗೆ ಇರುತ್ತೆ. ನಿಮಗೆ ಮುಂದೆ ನಾನು ಹೇಳ್ಕೊಡ್ತೀನಿ ಹಂಗೆ ಒಂದೊಂದೇ. ಸೊ ಇವಾಗ ಗಾಡಿ ಮೂವ್ ಮಾಡೋದು ಗೊತ್ತಾಯ್ತಲ್ಲ. ಸೊ ಇದಿಷ್ಟು ಗಾಡಿ ಮೂವ್ ಮಾಡೋದು. ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ಈಗ ಇದೆಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಹಂಗೆ ನಾನು ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಸೊ ಸ್ವಲ್ಪನೇ ನಾನು ಹೇಳ್ಕೊತ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ, ರಿವರ್ಸ್ ತೆಗೆಯೋದಾಗಲಿ, ಎರಡನೇ ಗೇರಿಗೆ ಹೆಂಗೆ ಹೋಗೋದು, ಯಾವಾಗ ಗೇರ್ ಚೇಂಜ್ ಮಾಡೋದು, ಅಪ್ಪಲ್ಲಿದ್ದ ಗಾಡಿ ಹೆಂಗೆ ಮೂವ್ ಮಾಡೋದು, ಅದೆಲ್ಲದು ನಾನು ಹೇಳ್ಕೊಡ್ತೀನಿ. ಓಕೆನಾ. ಇವಾಗ ಗಾಡಿ 1ನೇ ಗೇರಲ್ಲಿದೆ. ಸೊ 1ನೇ ಗೇರಲ್ಲೇ ಗಾಡಿ ಮೂವ್ ಮಾಡಿದರೆ ಸಾಕು. ನಿಮಗೆ ಅದನ್ನು ತಿಳ್ಕೊಳ್ರಿ. ಸ್ಟೇರಿಂಗ್ ಕಂಟ್ರೋಲ್ಸು ನಾನು ಹೇಳ್ಕೊಡ್ತೀನಿ. ನಾನು ಒಂದು ಕೈಯಲ್ಲೇ ನಾನು ಸ್ಟೇರಿಂಗ್ನ ಮೂವ್ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಆರಾಮಾಗಿ ಹ್ಯಾಂಡಲ್ಲೇ ನಾವು ಸ್ಟೇರಿಂಗ್ನ ನಾವು ಮೂವ್ ಮಾಡ್ಬೋದು. ಬಟ್ ನೀವು ಬೇಸಿಕ್ ಬಿಗಿನರ್ಸ್ ಆಗಿರೋದ್ರಿಂದ ನೀವು 2 ಕೈಯಲ್ಲೂ ಸ್ಟೇರಿಂಗ್ ಹಿಡ್ಕೊಂಡೇ ಗಾಡಿ ಹೊಡಿಬೇಕು. ಇಲ್ಲ ಅಂತಂದರೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಆಮೇಲೆ ಗಾಡಿ ಹೊಡಿಬೇಕಾದ್ರೆ, ಯಾವಾಗಲೂ ಕಾರ್ ಡ್ರೈವ್ ಮಾಡಬೇಕಾದ್ರೆ ಯಾವಾಗಲೂ ಸೀಟ್ ಬೆಲ್ಟ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ವೇರ್ ಮಾಡಲೇಬೇಕು. ಓಕೆನಾ. ಸೊ ನಾನು ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂತಂದರೆ ನಮ್ಮ ವೈಫಿಗೆ ಇವಾಗ ಹೇಳ್ಕೊಡ್ತಾ ಇದ್ದೆ. ಸೊ ಇವಾಗ ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮ ವೈಫಿಗೆ ಯಾವ ಥರ ಹೇಳ್ಕೊಡ್ತೀನಿ, ನಿಮ್ಗೆ ಅದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ವೀಡಿಯೋನ ಹೇಳ್ಕೊಡ್ತೀನಿ. ಫುಲ್ ಅಪ್ ಟು ನಮ್ಮ ವೈಫು ಕಲಿತಾ ಇರ್ತಾರೆ ಕಾರ್ನ, ನೀವು ಅದ್ರ ಜೊತೆ ನೀವು ಕಲ್ಕೊಂತ ಬನ್ನಿ. ನೆಕ್ಸ್ಟ್ ಏನಾದರೂ ಸಜೆಷನ್ ಇದ್ದರೆ ಹೇಳ್ರಿ. ನಿಮಗೆ ಯಾವ ಥರ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಪಕ್ಕ ಅದಕ್ಕೆಲ್ಲ ನಾನು ರಿಪ್ಲೈ ಕೊಡ್ತೀನಿ. ವಿತ್ ವೀಡಿಯೋ ನಾನು ರಿಪ್ಲೈ ಕೊಡ್ತೀನಿ. ಸೊ ಓಕೆ ಗಾಯ್ಸ್, ಬಾಯ್. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ 3 ವೀಡಿಯೋಸ್ಗೆ. ಓಕೆ, ಟಾಟಾ, ಬಾಯ್, ಟೇಕ್ ಕೇರ್.